ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೇನೆ. ಇದೇನು ಇವತ್ತು ಇವಳು ಈ ಥರ ಎಲ್ಲ ಕುತ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ? ನಾನಿವತ್ತು ಒಂದು ನಿಮಗೆಲ್ಲ ಮುದ್ರೆ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೇನೆ. ಸುಮಾರು ಒಂದು 6-7 ವರ್ಷಗಳ ಹಿಂದೆ ನನಗೊಂದು ಕುಂದಾಪುರದಲ್ಲಿರುವಾಗ ಹಾರ್ಟಿದು ಪ್ರಾಬ್ಲಮ್ ಇತ್ತಂತೇಳಿ ಹೇಳಿದರು ಡಾಕ್ಟ್ರು. ಅದು ಹೇಳಿ ಒಂದು ನೀವು ಇದು ಟೆಸ್ಟಿಗೆ ಬೇರೆ ಕಡೆ ಹೋಗ್ಬೇಕಂತ ಹೇಳಿದರು. ಹಾಗಾಗಿ ನಾವು ಜಯದೇವಕ್ಕೆ ಹೋಗುದು ಬೆಂಗಳೂರಿಗೆ ಅಂತೇಳಿ ಅಂದ್ಕೊಳ್ತು. ಆಮೇಲೆ ನಮ್ಮನೆಯವರು ಆವಾಗ ಒಂದು ಪುಸ್ತಕ ತಂದು ಕೊಟ್ಟರು ನನಗೆ. ಅಷ್ಟರ ಒಳಗೆ ಟೈಮ್ ಉಂಟಲ್ಲ, 1 ವಾರ ಟೈಮ್ ಉಂಟಲ್ಲ, ಹಾಗಾಗಿ ಒಂದು ಪುಸ್ತಕ ತಂದು ಕೊಟ್ಟರು. ಆ ಪುಸ್ತಕ ಮುದ್ರಾ ವಿಜ್ಞಾನ ಪುಸ್ತಕ ಅಂತ ಹೇಳಿ. ಅದರಲ್ಲಿ ಹಾರ್ಟಿಗೆ ಒಂದು ಮುದ್ರೆ ಇದ್ದಿತ್ತು. ನಾನು ಜಯದೇವಕ್ಕೆ ಹೋಗುವವರೆಗೆ ಸಹ ಆ ಮುದ್ರೆ ಮಾಡ್ತಾನೇ ಇದ್ದಿದ್ದೆ, ಅದನ್ನು ಬಿಡ್ಲೇ ಇಲ್ಲ. ಅಂದರೆ ಅದು ಎಷ್ಟೊತ್ತಿಗೂ ಮಾಡ್ಬೋದು ಆ ಮುದ್ರೆಗಳು, ಎಲ್ಲ ಮುದ್ರೆಗಳು ಸಾಮಾನ್ಯ ಹಾಗೆ, ಎಷ್ಟೊತ್ತಿಗೂ ನೀವು ಮಾಡ್ಬೋದು. ಆ ಥರ ಅದು ಕಂಡೀಷನ್ ಇಲ್ಲ, ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕಂತೇನೆ ಇಲ್ಲ, ಅದು ಯಾವ ಟೈಮಲ್ಲೂ ಮಾಡ್ಬೋದು. ನಾನು ಹೆದರ್ಕೊಂಡು ಅದು ಹೃದಯ ಮುದ್ರೆಯೇ ಮಾಡ್ತಾನೇ ಇದ್ದಿದ್ದೆ. ಆಮೇಲೆ ಅದು ಜಯದೇವಕ್ಕೆ ಹೋಯಿತು, ಅಲ್ಲಿ ಟೆಸ್ಟ್ ಮಾಡ್ತು. ಟೆಸ್ಟ್ ಮಾಡಿದಾಗ ನನಗೆ ಹಾರ್ಟಿನ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಬಂತು. ಹಾಗಾಗಿ ನಾನು ನಿಮಗೆ ಇದನ್ನು ರೆಫರ್ ಮಾಡ್ತಾ ಇದ್ದೆ, ಅಂದರೆ ನೀವು ಅದನ್ನು ಮಾಡಿದರೆ ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದೆ. ಆಮೇಲೂ ನನಗೆ ಹಾರ್ಟಿದು ಪ್ರಾಬ್ಲಮ್ ಆಗಿದ್ದಿತ್ತು. ಆದರೂ ನಾನು ಅದನ್ನು ಆ ಮುದ್ರೆಯನ್ನೇ ಮಾಡ್ತಾ ಇದ್ದಿದ್ದರಿಂದ ನನಗೀಗ ಅಂದರೆ ಬ್ಲಾಕೇಜ್ ಆ ಥರ ಏನೂ ಇಲ್ಲ, ಆರಾಮಾಗಿದ್ದೇನೆ ಅದು ಆ ಮುದ್ರೆ ಮಾಡಿ. ನಾನು ಈಗ ಕೆಲವು ಮುದ್ರೆಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ, ಅದು ತುಂಬ ಲಾಂಗ್ ಆಗ್ತದೆ. ಹಾಗಾಗಿ ಒಂದೊಂದು ಸಲ ಒಂದೊಂದು ಮುದ್ರೆಯನ್ನು ನಿಮಗೆ 1-2 ಮುದ್ರೆ ಆ ಥರ ಹೇಳಿಕೊಡ್ತೇನೆ, ಟೈಮ್ ಇದ್ದ ಹಾಗೆ ಹೇಳಿಕೊಡ್ತೇನೆ. ಅದನ್ನು ಮಾಡಿ ನೋಡಿ, ನಿಮಗೆ ಒಳ್ಳೆಯದಾಗ್ತದೆ. ಹಾಗಂತ ಹೇಳಿ ನೀವು ಈಗ ಎಮರ್ಜೆನ್ಸಿ ಇರುವಾಗ ಮುದ್ರೆನೇ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಡಾಕ್ಟ್ರ್ ಹತ್ರನೂ ಹೋಗಬೇಕು, ಡಾಕ್ಟ್ರದ್ದು ಸಲಹೆ ಪಡಿಬೇಕಾಗ್ತದೆ. ಕೆಲವು ಟೈಮಲ್ಲಿ ಎಮರ್ಜೆನ್ಸಿ ಇರುವಾಗ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗ್ತದೆ. ಆದರೆ ಅದರ ಮೊದಲು ಡಾಕ್ಟ್ರ್ ಹತ್ರ ಹೋಗುವ ಮೊದಲು ನಾವು ಈ ಮುದ್ರೆಯನ್ನೆಲ್ಲ ಮಾಡಿದರೆ ನಮಗೆ ಜಾಸ್ತಿ ಆಗುವ ಕಾಯಿಲೆ ಉಂಟಲ್ಲ, ಕಡಿಮೆಯಲ್ಲೇ ಆಗಿ ನಮಗೆ ಆರೋಗ್ಯವನ್ನು ಕಾಪಾಡಬಹುದು. ಆದ್ದರಿಂದ ನಾನು ಇದನ್ನು ನಿಮಗೆ ಹೇಳಿಕೊಡ್ಬೇಕಂತ ಅಂದ್ಕೊಂಡಿದ್ದೇನೆ. ಈಗ ಆರೋಗ್ಯವಂತರು ಮತ್ತು ಅನಾರೋಗ್ಯವಂತರು ಮಾಡುವಂತಹ 5 ಮುದ್ರೆಯನ್ನು ನಾನಿವತ್ತು ಹೇಳಿಕೊಡ್ತೇನೆ. ಅದಾದಮೇಲೆ ಅದು ಎಲ್ಲವನ್ನು ಪುನಃ ನಾನು ಯಾವುದು ಅದರಿಂದ ಏನೆಲ್ಲ ಪ್ರಯೋಜನ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೇನೆ. ನೀವು ಅದರಿಂದ ನನ್ನ ವಿಡಿಯೋವನ್ನು ನೋಡೋದು ಮಿಸ್ ಮಾಡಬೇಡಿ, ಆಯಿತಾ? ಈಗ ನಾನಿವತ್ತು ನಿಮಗೆ ಆರೋಗ್ಯವಂತರೂ ಮಾಡ್ಬೋದು, ಅನಾರೋಗ್ಯವಂತರೂ ಮಾಡುವಂಥ 5 ಮುದ್ರೆ ಉಂಟದು. ಅಂದರೆ ದಿನದಲ್ಲಿ 10 ನಿಮಿಷ ಮಾಡಬೇಕು, ಯಾವ ಟೈಮಲ್ಲೂ ಮಾಡ್ಬೋದು ಇದನ್ನು. ಅದೀಗ ನಾನು ಯಾವ್ದ್ಯಾವ್ದಂತ ಹೇಳ್ತೇನೆ, ಆಯ್ತಾ? ಮೊದಲಿಗೆ ಜ್ಞಾನ ಮುದ್ರೆ. ಅದು ಈ ಹೆಬ್ಬೆರಳು ಉಂಟಲ್ಲ, ಹೆಬ್ಬೆರಳನ್ನು ತೋರು ಬೆರಳಿಗೆ ಜೋಡಿಸುವುದು. ಹೀಗೆ ಹೆಬ್ಬೆರಳನ್ನು, ಎರಡೂ ಕೈಯಲ್ಲಿ ಹೆಬ್ಬೆರಳನ್ನು ಮತ್ತೆ ತೋರು ಬೆರಳನ್ನು ಜೋಡಿಸಿ ಈ ಥರ ಇಟ್ಕೊಳ್ಳೋದು. ಈಗ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಮೊದಲಿಗೆ ಹೆಬ್ಬೆರಳನ್ನು ಮತ್ತೆ ತೋರು ಬೆರಳನ್ನು ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ. ಈಗ ಎರಡನೇದು ಪೃಥ್ವಿ ಮುದ್ರೆ. ತೋರು ಬೆರಳನ್ನು ಉಂಗುರ ಬೆರಳಿಗೆ ಜೋಡಿಸ್ಬೇಕು, ಈ ಥರ. ಈಗ ಹತ್ತಿರದಿಂದ ನೋಡ್ಕೊಳ್ಳಿ. ಇದು ಹೆಬ್ಬೆರಳನ್ನು ಉಂಗುರ ಬೆರಳಿಗೆ ಸೇರಿಸ್ಕೊಳ್ಳೋದು. ಈಗ ಆಪಾನ ಮುದ್ರೆ. ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಇದನ್ನು ಜೋಡಿಸೋದು, ಈ ಥರ. ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಈ ಥರ. ಇದು ಆಪಾನ ಮುದ್ರೆ. ಈಗ 4ನೇದು ಪ್ರಾಣ ಮುದ್ರೆ. ಇದು ಹೆಬ್ಬೆರಳು ಮತ್ತು ಉಂಗುರ ಬೆರಳು ಮತ್ತು ಕಿರು ಬೆರಳು ಇದನ್ನು 3 ಜೋಡಿಸೋದು, ಈ ಥರ.
ಹೆಬ್ಬೆರಳು, ಉಂಗುರ ಬೆರಳು, ಕಿರು ಬೆರಳು ಇದನ್ನು ಜೋಡಿಸಿ ಈ ಥರ ಮಾಡಿದರೆ ಇದು ಪ್ರಾಣ ಮುದ್ರೆ. ಈಗ ವಾಯು ಮುದ್ರೆ 5ನೇದು. ತೋರು ಬೆರಳನ್ನು ಫಸ್ಟಿಗೆ ಮಡ್ಚ್ಕೊಳ್ಬೇಕು. ಅದರ ಮೇಲೆ ಈ ಹೆಬ್ಬೆರಳನ್ನು ತರಬೇಕು. ಆಮೇಲೆ ಈ ಥರ ಇಟ್ಕೊಳ್ಬೇಕು. ತೋರು ಬೆರಳನ್ನು ಈ ಥರ ಮಡ್ಚ್ಕೊಂಡು ಅದರ ಮೇಲೆ ಹೆಬ್ಬೆರಳನ್ನು ತರಬೇಕು. ಈ ಥರ ಇಟ್ಕೊಳ್ಬೇಕು. ಇದು ವಾಯು ಮುದ್ರೆ. ಈಗ ತೋರಿಸಿದ್ನಲ್ಲ 5 ಮುದ್ರೆ, ಇದು ಪ್ರತಿದಿನ ಆರೋಗ್ಯವಂತರು ಮಾಡುವಂಥ ಮುದ್ರೆಗಳು. ಇದು ಅಂದರೆ ನಮ್ಮ ಆರೋಗ್ಯವನ್ನು ಸ್ಥಿರದಲ್ಲಿ ಇಡುತ್ತದೆ, ಯಾವಾಗಲೂ ನಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಇಡುತ್ತದೆ. ನಾನು ಇವತ್ತು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನೀವು ಪ್ರತಿ ವಿಡಿಯೋದಲ್ಲಿ ಒಂದೊಂದು ಮುದ್ರೆಯನ್ನು ನೋಡ್ತಾ ಬರ್ಬೋದು. ನನಗೆ ಅಂದರೆ ಟೈಮ್ ಆದಾಗ ನಾನು ಒಂದೊಂದು ಮುದ್ರೆಯನ್ನು ಹೇಳ್ತೇನೆ. ಪ್ರತಿ ಸಲದ ವಿಡಿಯೋದಲ್ಲಂತಲ್ಲ, ಒಂದೊಂದು ವಿಡಿಯೋದಲ್ಲಿ ನನಗೆ ಆದಾಗ ಆ ಮುದ್ರೆಗಳನ್ನು ಅದರ ಉಪಯೋಗಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ. ನೀವು ಇದರದ್ದು ಪ್ರಯೋಜನವನ್ನು ಪಡಿಬಹುದು. ಆಯಿತಾ? ಧನ್ಯವಾದಗಳು.